ಸುದ್ದಿ ಮಾಡೋಕ್ಕಾಗತ್ತೇನ್ರಿ, ಅವ್ರ ಹೆಸರು ಹೇಳೋಕ್ಕಾಗತ್ತೇನ್ರಿ ಅಂತೆಲ್ಲ ನಮ್ಮ ಹತ್ರ ಹೇಳಿದರು. ಆಗತ್ತೆ ಸಂವಿಧಾನದ ವಿರೋಧವಾಗಿ ಯಾವನಾದರೂ ನಡ್ಕೊಂಡ್ರೆ ನಾವು ಧ್ವನಿ ಎತ್ತುತ್ತೀವಿ. ಅದರ ಜೊತೆಗೆ ಮಾನವೀಯತೆಗೆ ಪ್ರಾಮುಖ್ಯತೆ ಕೊಡ್ತೀವಿ. ನಿಮ್ಮ ದಿಮಾಕು, ನಿಮ್ಮ ಜಾತಿಯ ಶಕ್ತಿ ಇದನ್ನೆಲ್ಲ ನಿಮ್ಮ ಮನೆಯಲ್ಲಿಟ್ಕೊಳ್ಳಿ, ಸಮಾಜದ ಮುಂದೆ ತೋರಿಸಬೇಡಿ. ಒಬ್ಬ ಶಕ್ತಿಹೀನನ ಮುಂದೆ ನಿಮ್ಮ ಶಕ್ತಿ ತೋರಿಸೋದಲ್ಲ, ಶಕ್ತಿಹೀನನ ಮುಂದೆ ಶಕ್ತಿ ತೋರಿಸೋದಲ್ಲ, ಬಲಹೀನನ ಮುಂದೆ ಬಲ ತೋರಿಸೋದಲ್ಲ. ಬಲ ತೋರಿಸ್ಬೇಕಂದ್ರೆ ಬಲ ಸರಿಯಾಗಿದ್ದವನ ಜೊತೆ ಆಗಬೇಕು. ಭೀಮ ಮತ್ತು ದುರ್ಯೋಧನ ಹಾಡಿದ್ರಲ್ಲ, ಆ ಥರದ ಗದಾಯುದ್ಧ ಆಗಬೇಕು. ಅದು ಬಿಟ್ಟು ಇರುವೆ ಮೇಲೆ ಬ್ರಹ್ಮಾಸ್ತ್ರ ಬಿಡೋದಲ್ಲ. ಈ ಸುದ್ದಿಯನ್ನು ಯಾಕೆ ಆಗ್ತಾ ಇದ್ದೀನಿ ಅಂದರೆ, ಈ ಹಿಂದೆ ಕೂಡ ಇಂಥ ಸುದ್ದಿಗಳನ್ನು ಮಾಡಿದ್ದೀವಿ ನಾವು. ಎಲ್ಲೆಲ್ಲಿ ಬಹಿಷ್ಕಾರ ಹಾಕಿದ್ದು ಅಲ್ಲಿಗೆ ಡಿ ಸಿಯನ್ನು ಓಡಿಸಿದ್ದೀವಿ, ತಹಶೀಲ್ದಾರನ್ನು ಓಡಿಸಿದ್ದೀವಿ. ಯಾರೂ ಇವರ ಕೈಯಿಂದ ಕಾಫಿ ಕುಡಿಬೇಡಿ, ಚಹಾ ಕುಡಿಬೇಡಿ ಅಂತ ಹೇಳಿದವರ ಹತ್ರ ಡಿ ಸಿ ಹತ್ರನೂ ಕುಡಿಸಿದ್ದೀವಿ, ತಹಶೀಲ್ದಾರ್ ಹತ್ರ ಕೂಡ ಚಹಾ ಕುಡಿಸಿದ್ದೀವಿ. ಯಾಕಂದರೆ ನಾವು ಸರಿಯಾಗಬೇಕಾಗಿರೋದು ಇಲ್ಲಿ. ಯಾರು ಇವರೆಲ್ಲ ಬಹಿಷ್ಕಾರ ಹಾಕೋದಕ್ಕೆ? ಯಾರು ದೊಡ್ಡ ನಾಯಕ ಇವರೆಲ್ಲ? ಕಾನೂನಿಗಿಂತ ದೊಡ್ಡವರ ಇವರೆಲ್ಲ? ಅರ್ಥ ಆಗತ್ತೆ ಇಲ್ಲಿಯ ಕೆಲವು ವ್ಯವಸ್ಥೆಗಳು ಹಂಗಿತ್ತು, ಬದಲಾವಣೆಗಳಿಗೆ ಸಮಯ ಬೇಕು ಅಂತೇಳಿ. ಎಷ್ಟು ಬೇಕು ಬದಲಾವಣೆಗೆ ಸಮಯ? ಯಾದಗಿರಿಯಲ್ಲಿ ದಲಿತ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ರು. ಅತ್ಯಾಚಾರಿ ಸವರ್ಣೀಯ ಯುವಕನ ಮೇಲೆ ಕೇಸ್ ಹಾಕಲಾಗಿತ್ತು. ಕೇಸ್ ದಾಖಲು ಮಾಡಿದ್ದಕ್ಕೆ ಸವರ್ಣೀಯರು ನಿಗಿ ಕೆಂಡವಾಗ್ತಾರೆ. ಆ ಸಮುದಾಯಕ್ಕೆ ದಿನಸಿ ಉಪ್ಪು ನೀಡದಂತೆ ಕಟ್ಟಪ್ಪಣೆ ಕೊಡ್ತಾರೆ. ಶಾಲಾ ಮಕ್ಕಳಿಗೆ ಪೆನ್ ಬುಕ್ ಕೊಡದಂತೆ ಕೂಡ ಆದೇಶ ಕೊಡ್ತಾರೆ. ಯಾರಿವರೆಲ್ಲ ಆದೇಶ ಕೊಡೋದಕ್ಕೆ? ಅದು ಕೂಡ ಅತ್ಯಾಚಾರ ಕೇಸ್, ಪೋಕ್ಸೋ ಕೇಸ್ ಆಗಬೇಕು. ಆ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗಳಿಗೆ ತೊಂದರೆ ಆಗಿದೆ ಅಂತ ಹೇಳುವಾಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತ ಅಂದ್ಕೋಬೇಕು. ಇಲ್ಲಿ ನೋಡಿ, ಭಾಳ ಆಶ್ಚರ್ಯ ಇದೆ. ನಾವು ಇಲ್ಲಿ ಹೆಂಗಾಗತ್ತೆ ಗೊತ್ತಾ ಸರ್, ಇಲ್ಲಿ ನೀವು ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಎಜುಕೇಷನಲ್ಲಿ ನೀವು ಬೆಳೆಯಿರಪ್ಪ, ಏನಾದರೂ ಅದ್ಭುತಗಳನ್ನು ಮಾಡ್ರಪ್ಪ ಅಂಥೇಳಿ ನಮಗೆ ಎಜುಕೇಷನ್ ಅವಕಾಶಗಳು ಸಿಕ್ತು, ಶೂದ್ರರಿಗಾಗಲಿ ದಲಿತರಿಗಾಗಲಿ ಅಲ್ವಾ? ಆಯ್ತು, ಅದನ್ನು ಇಟ್ಕೊಂಡು ನಾವೇನು ಮಾಡಿದ್ವಿ? ಯಾರು ಎಜುಕೇಟೆಡ್ ಸ್ಟ್ರಾಂಗ್ ಆಗ್ತಾರೋ ಅವನು ಅದೇ ಜಾತಿಯಲ್ಲಿ ಗ್ರೇಟ್ ಆಗಿಬಿಡ್ತಾನೆ. ಉಳಿದವರೆಲ್ಲ ತುಳಿತಕ್ಕೆ, ಏನು ಸಣ್ಣ ಜಾತಿ, ಅವನೇ ಅದೇ ಜಾತಿಯಲ್ಲಿರೋನು. ಆಮೇಲೆ ಯಾರೆಲ್ಲ ತುಳಿತಕ್ಕೊಳಗಾಗಿರ್ತಾರೋ ಅವರವರೇ ಬಹಿಷ್ಕಾರ ಹಾಕ್ಕೊಳ್ಳೋದು. ವಾ 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 ಆದರೆ ಯಾದಗಿರಿಯಲ್ಲಿ ನಡೀತು ಸರ್, ಒಂದು 15 ವರ್ಷದ ಹೆಣ್ಮಗಳು ವಿಚಾರ. 15 ವರ್ಷದ ಹೆಣ್ಮಗಳು, ಆಕೆ ಮೇಲೆ ಅತ್ಯಾಚಾರ ಆಗುತ್ತೆ. ಪೋಕ್ಸೋ ಕಾಯ್ದೆ ನಿಮ್ಗೆ ಗೊತ್ತಿದೆ. ಆಮೇಲೆ ಆತನಿಗೆ ಶಿಕ್ಷೆ ಆಗುವಾಗ ಇವರು ಹೇಳ್ತಾರೆ ಇಲ್ಲ ಮದುವೆ ಆಗು ಅಂತ. ಅರೆ, ಮದುವೆ ಅಲ್ಲ ಶಿಕ್ಷೆ, ಅವನಿಗೆ ಶಿಕ್ಷೆ ಆಗಬೇಕು. ಇವರು ಒಪ್ಕೊಂಡಿಲ್ಲ ಅಂಥೇಳಿ ಆ ಹೆಣ್ಣು ಮಗಳ ಕಡೆಯವರ ಇಡೀ ಸಮುದಾಯಕ್ಕೆ ಬಹಿಷ್ಕಾರ. ಅವ್ರಿಗೇನು ಕೊಡಬೇಡಿ. ಆಮೇಲೆ ಬಹಿಷ್ಕಾರ ಹಾಕಿದವರು ಕೂಡ OBC ಕ್ಯಾಟಗರಿ. ಇದು ವಿಶೇಷ ಇರೋದು. ಇದು ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಯಾರು ಇದು ಮಾಡಿದವನ? ಹೇಳಿದ್ವಿ, ಇದು ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಬಹಿಷ್ಕಾರ ಸಹಿಸಲ್ಲ ಅಂತೇಳಿ ಒಂದು ಪೋಸ್ಟ್ ಕಾರ್ಡ್ ಹಲ್ಚಲ್ ಕಳಿಸಿದ್ವಿ. ಒಂದು ಪೋಸ್ಟ್ ಕಾರ್ಡ್ ಹಾಕಿದ್ವಿ, ನಾಳೆ ಬಿಡಲ್ಲ ನಾವು ಇದನ್ನು ಅಂತೇಳಿ. ಇದನ್ನು ಪ್ರಶ್ನೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಿಮಗೆ ಗೊತ್ತಿದೆ, ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ, ಕ್ವಶನ್ ಕೇಳುವಂಥ ಸಂದರ್ಭದಲ್ಲಿ ನಮ್ಮನ್ನು ಯಾವುದೇ ರಾಜಕಾರಣಿ, ಯಾವುದೇ ಅಧಿಕಾರಿ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಆಗಲ್ಲ. 15 ವರ್ಷದ ಹೆಣ್ಣುಮಗಳು ಅತ್ಯಾಚಾರ, ಆಮೇಲೆ ಶಾಂತಿ ಪಂಚಾಯತಿಗೆ. ಆಗ ಅತ್ಯಾಚಾರಕ್ಕೆ ಒಳಗಾದ ಕುಟುಂಬ ಹೇಳೋದು ಮದುವೆ ಮಾಡ್ಕೊಳ್ಳಿ ಅಂತೇಳಿ. ಅದು ಹೆಂಗಾಗತ್ತೆ? ಅದು ಬೇಡ. ಆತನಿಗೆ ಶಿಕ್ಷೆ ಆಗಬೇಕು. ಮದುವೆಗೆ ಒಪ್ಕೊಳ್ಳಿಲ್ಲ ಅಂಥೇಳಿ ಅಲ್ಲ, ಮದುವೆ ಆಗಿಲ್ಲ, ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಇವರು ಅತ್ಯಾಚಾರಕ್ಕೆ ಒಳಗಾದವ್ರು ಹೇಳೋದು ಮದುವೆ ಮಾಡ್ಕೊಳ್ಳಿ ಅಂತ. ಅತ್ಯಾಚಾರಕ್ಕೆ ಮಾಡಿದವನು ಹೇಳೋದು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂಥೇಳಿ. ಆಗ ಅತ್ಯಾಚಾರ ಮಾಡಿದವನು, ಅವನ ಸಮುದಾಯ ಇವ್ರ ಮೇಲೆ ಬಹಿಷ್ಕಾರ ಹಾಕೋದು. ಆದರೆ ಯಾವಾಗ ನಾವೊಂದು ಈ ಥರ ಪೋಸ್ಟ್ ಕಾರ್ಡ್ ಹಾಕಿದ್ವಿ ನೋಡಿ ವೀಕ್ಷಕರೇ, ಒಂದು ಹೇಳ್ತೀನಿ, ನಮ್ಮ ಧ್ವನಿ ಇರೋದಿದೆಯಲ್ಲ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳ
ಪರವಾಗಿ. ಆ ಕಾರಣಕ್ಕಾಗಿ ನಮಗೇನು ತೊಂದರೆ ಆದರೂ ಕೂಡ ನಾವು ಅದನ್ನು ಎದುರಿಸೋಕೆ ಸಿದ್ಧ ಇದ್ದೀವಿ. ಮತ್ತು ಯಾರು ಬರಬೇಕು? ಎಲ್ಲ ಬಲಶಾಲಿಗಳ ಪರವಾಗಿಯೇ ಬ್ಯಾಟಿಂಗ್ ಮಾಡಿದರೆ ಮತ್ತೆ ಯಾಕೆ 70-80% ಇದ್ದಾರಲ್ಲ ಬಡವರು. ಯಾವನು ಹುಟ್ಟಾಕಿದ್ರು ಆ ಜಾತಿ ಮತ್ತೊಂದು ಅಂತ ಹೇಳಿ, ಯಾವನು ಹುಟ್ಟಾಕಿದ್ರು ಮೇಲ್ಜಾತಿ ಕೆಳಜಾತಿ ಅಂತೇಳಿ. ಯಾಕೆ? ಮೇಲ್ಜಾತಿ ಇದ್ದವನಿಗೆ ತಲೆ ಮೇಲೆ ಕಣ್ಣಿದೆಯಾ? ಕೆಳಜಾತಿ ಅಂತ ಹೇಳೋರಿಗೇನು ಕಿವಿ ಮೇಲೆ ಕಣ್ಣಿದೆಯಾ? ಅಲ್ಲ ತಾನೇ, ಇಲ್ಲೇ ತಾನೇ ಕಣ್ಣು ಬಂದಿರೋದು. ಎರಡು ಮೂಗು ಇಲ್ಲೇ ತಾನೆ, ಬಾಯಿ ಇಲ್ಲೇ ತಾನೆ, ಎಲ್ಲೆಲ್ಲಿ ಏನಿರಬೇಕು ಅಲ್ಲಲ್ಲೇ ಇದೆ ತಾನೆ. ನಾನು ಸೃಷ್ಟಿ ಮಾಡೋನು ಭೇದ ಭಾವ ಮಾಡಿಲ್ಲ. ನೀವ್ಯಾರು ರೀ ಭೇದ ಮಾಡೋಕ್ಕೆ? ಸೃಷ್ಟಿ ಮಾಡೋ ಭೇದ ಭಾವ ಮಾಡಲಿಲ್ಲ. ನೀವ್ಯಾರು ಭೇದ ಭಾವ ಮಾಡೋಕ್ಕೆ? ಪ್ರಕೃತಿ ಭೇದ ಭಾವ ಮಾಡಲಿಲ್ಲ. ಪ್ರಕೃತಿ ಬಿಸಿಲು ಅವನಿಗೂ ಕೊಟ್ಟಿದೆ, ಇವನಿಗೂ ಕೊಟ್ಟಿದೆ. ನೆರಳನ್ನು ಅವನಿಗೂ ಕೊಟ್ಟಿದೆ, ಇವನಿಗೂ ಕೊಟ್ಟಿದೆ. ಬಿಸಿಯ ಶಾಖ ಅವನಿಗೂ ಕೊಟ್ಟಿದೆ, ಇವನಿಗೂ ಕೊಟ್ಟಿದೆ. ಆಕಾಶ ತಲೆ ಎತ್ತಿದ್ರೆ ಅವನಿಗೂ ಕಾಣುತ್ತೆ, ಇವನಿಗೂ ಕಾಣುತ್ತೆ. ನೀರು ಕೊಡಿದ್ರೆ ಬಾಯಾರಿಕೆ ಅವನಿಗೂ ಹೋಗುತ್ತೆ, ಇವನಿಗೂ ಹೋಗುತ್ತೆ. ಪಂಚಭೂತಗಳು ಏನೆಲ್ಲ ಯಾರಿಗೆಲ್ಲ ಏನೆಲ್ಲ ಸಿಗಬೇಕದೆಲ್ಲ ಸಿಕ್ಕಿದೆ, ಅವನಿಗೂ ಕೊಟ್ಟಿದ್ದಾರೆ, ಇವನಿಗೂ ಕೊಟ್ಟಿದ್ದಾರೆ. ನೀನು ಆ ಜಾತಿ ಈ ಜಾತಿ, ನೀನು ಅರ್ಹ ಅಲ್ಲ, ನೀನು ಮತ್ತೊಂದಲ್ಲ. ಆಯಿತು, ಸಂವಿಧಾನ ಬಂತು, ಅವಕಾಶ ಕೊಡ್ತು ಪ್ರತಿಯೊಬ್ಬರಿಗೂ ಕೂಡ. ಭೇದ ಭಾವ ಮಾಡಬಾರ್ದಪ್ಪ. ನನಗೊಂದು ಪರ್ಸನಲ್ ಒಪಿನಿಯನ್ ಇದೆ, ನಾನು ಸತ್ಯವಾಗ್ಲೂ ಹೇಳ್ತೀನಿ. ನೀವು ಏನು ಬೇಕಿದ್ರೆ ತಿಳ್ಕೊಳ್ಳಿ. ಈಗ ಜಾತಿ ಇರಬಾರ್ದು ಅಂತಾರಲ್ಲ, ಸಾಧ್ಯ ಇಲ್ಲ. ಜಾತಿಗಳಿರೋದ್ರಲ್ಲಿ ನನ್ನ ಪ್ರಕಾರ ತಪ್ಪಿಲ್ಲ. ಯಾಕೆ ಅಂತ ಹೇಳ್ತೀನಿ. ಜಾತಿಗಳಿರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದರೆ ಅದೇ ಭಾರತದ ವೈಶಿಷ್ಟ್ಯತೆ, ವೈವಿಧ್ಯತೆ ಮತ್ತು ಶಕ್ತಿ ಕೂಡ ಆಗಿರುತ್ತೆ. ಯಾಕೆ ಅಂತಂದರೆ ನಾನು ಅನೇಕ ಮದುವೆ ಕಾರ್ಯಗಳಿಗೆ ಹೋಗಿದ್ದೀನಿ. ಬ್ರಾಹ್ಮಣರ ಮದುವೆಗೆ ಹೋಗಿದ್ದೀನಿ, ಲಿಂಗಾಯತರ ಮದುವೆಗೆ, ಒಕ್ಕಲಿಗರ ಮದುವೆಗೆ ಹೋಗಿದ್ದೀನಿ, ದಲಿತರ ಮದುವೆಗೆ ಹೋಗಿದ್ದೀನಿ, OBC ಶೂದ್ರರ ಮದುವೆಗೆ ಹೋಗಿದ್ದೀನಿ. ನಮ್ಮ ಮನೆಗಳಲ್ಲಿ ಮದುವೆ ಆಗಿದೆ. ಬ್ರಾಹ್ಮಣರ ಮದುವೆಯಲ್ಲಿ ಒಂದು ವೈಶಿಷ್ಟ್ಯ, ನಮ್ಮಲ್ಲಿ ಹಿಂಗೇ ಸೀರೆ ಬೇಕಪ್ಪ, ನಮ್ಮಲ್ಲಿ ಹಿಂಗೇ ಇರಬೇಕಪ್ಪ, ಹಿಂಗೆ. ಲಿಂಗಾಯತರಲ್ಲಿ ಒಂದಿರುತ್ತೆ, ನಮ್ಮಲ್ಲಿ ಹಿಂಗೇ ಇರಬೇಕು. ಕುರುಬರಲ್ಲಿ ಒಂದಿರುತ್ತೆ, ನಮ್ಮಲ್ಲಿ ಇದು ಹಾಕ್ಲೇಬೇಕಪ್ಪ, ಇಲ್ಲಾಂದರೆ ಸಿಸ್ಟಮ್. ದಲಿತರಲ್ಲಿ ಒಂದಿರುತ್ತೆ. ಎಲ್ಲದರಲ್ಲೂ ಆ ವೈವಿಧ್ಯತೆ ನಮ್ಮನ್ನು ಉಳಿಸಿರೋದು. ಯಾರಿಗೂ ನಾಶ ಮಾಡಲಿಕ್ಕಾಗಿಲ್ಲ. ಯಾರಾದರೂ ಒಂದನ್ನು ನಾಶ ಮಾಡಿದರೂ ಕೂಡ ಇನ್ನೊಬ್ಬ ಅಲ್ಲಿ ರೆಡಿ ಇರ್ತಾನೆ. ಒಂದೇ ಆಗಿದ್ದಿದ್ರೆ ಪ್ರಾಬ್ಲಮ್ ಆಗ್ತಿತ್ತು. ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಅಂತರ ಬದಲಾವಣೆಗಳಾಗಿದೆ. ನಾವು ಒಂದು ವೇಳೆ ನಮ್ಮಲ್ಲಿರುವುದನ್ನೇ ಶ್ರೇಷ್ಠತೆ ಅಂತ ಅಂದಾಜು ಮಾಡಿಕೊಂಡ್ರೆ ಅದು ಶ್ರೇಷ್ಠತೆಯೇ ಆಗತ್ತೆ. ಆದರೆ ನೀನು ಯಾವನೇ ಆಗಿರು, ಟೇಬಲ್ ಮೇಲೆ ಕೂತ್ಕೋತೀಯಲ್ಲ, ಊಟ ಮಾಡ್ತೀಯಲ್ಲ, ಆಗ ಮಾತ್ರ ನೀನು ಅಸಮಾನತೆಯನ್ನು ತೋರಿಸ್ಬೇಡ, ಎಲ್ಲರಿಗೂ ಸಮಾನತೆಯನ್ನು ತೋರಿಸು. ಇದು ನಮ್ಮ ಮೊಟ್ಟವಪ್ಪ. ಯಾರು ಏನು ಬೇಕಿದ್ರೆ ಹೇಳ್ತೀರಿ ಹೇಳಿ, ನಾನು ಅದನ್ನು ಪಾಲಿಸ್ತೀನಿ ಕೂಡ, ಪಾಲಿಸಬೇಕು ಕೂಡ. ನಾನು ಅಂತಲ್ಲ. ಕೆಲವರು ಎಕ್ಸ್ಪರ್ಟ್ಗಳಿರ್ತಾರೆ. ಈಗ ಒಬ್ಬ ಮೆಕ್ಯಾನಿಕಲ್ಲಿ ತುಂಬ ಸಾಧಾರಣವಾಗಿ ಮುಸ್ಲಿಂ ಸಮುದಾಯ ಈ ಗಾಡಿ ವಿಚಾರದಲ್ಲಿ ಇದರಲ್ಲೆಲ್ಲ ಭಾಳ ಎಕ್ಸ್ಪರ್ಟು. ನೀವು ಮತ್ತೊಬ್ಬ ಅದನ್ನು ತಿಪ್ಪರ್ಲಾಗಿ ಹೊಡೆದ್ರು ಕೂಡ ಆ ಟ್ಯಾಕ್ಟಿಕ್ಸ್ ನಿಮ್ಗೆ ಬರಲ್ಲ, ಅದು ಜೀನಲ್ಲೇ ಬಂದಿರುತ್ತೆ ಅವನಿಗೆ. ಇನ್ನೊಬ್ಬ ಡ್ರೈವಿಂಗಲ್ಲಿ ಎಕ್ಸ್ಪರ್ಟು, ಇನ್ನೊಂದು ವ್ಯಕ್ತಿತ್ವಕ್ಕೆ ಬಂದಿರೋದೇ ಇಲ್ಲ ಅದು ಅಂತ, ಅದು ಜೀನಲ್ಲಿ ಬಂದಿರುತ್ತೆ. ಅದು ಪ್ರಕೃತಿ ಕೊಟ್ಟಂಥ ಕೊಡುಗೆ. ಯಾಕಿಷ್ಟೆಲ್ಲ ಮಾತಾಡ್ತಾ ಇದ್ದೀನಿ? ಇವತ್ತು ಶಾಂತಿ ಸಭೆ ಆಗಿದೆ, ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ, ಖುಷಿಯಿಂದ ಮಾತಾಡ್ತಾ ಇದ್ದೀನಿ. ಬನ್ನಿ ಆ ರಿಪೋರ್ಟ್ ಮೊದಲು ನೋಡ್ಕೊಬರೋಣ ಏನಾಯಿತು ಕತೆ ಅಂತ. ದಿನಾಂಕ 13/9/2024, ಸಮಯ ಸಂಜೆ 5 ಗಂಟೆ. ಆ ಸಮುದಾಯಕ್ಕೆ ಬಹಿಷ್ಕಾರ ಬರೆ. ಹೋಗಿದ್ದೀವಿ, ತಿನ್ನಕ್ಕೆ ಏನು ಕೊಳ್ಳಿಲ್ಲ, ಪೆನ್ ಕೊಳ್ಳಿಲ್ಲ, ಬುಕ್ ಹೋಗಿದ್ದೀವಿ, ಬುಕ್ ತಗೊಂಬರ್ಕ್ ಹೋಗಿದ್ದೀವಿ, ಬುಕ್ಕನ್ನು ಕೊಳ್ಳಿಲ್ಲ, ಇದು ಏನು ಕೊಳ್ಳಿಲ್ಲ. ಎಸ್ ವೀಕ್ಷಕರೇ, ಯಾದಗಿರಿ ಜಿಲ್ಲೆಯೊಂದರ ಗ್ರಾಮದಲ್ಲಿ ಸವರ್ಣೀಯ ಯುವಕ ಚಂದ್ರಶೇಖರ್ ಎಂಬಾತ ಅಪ್ರಾಪ್ತೆ ಬಾಲಕಿಯ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಆದ್ದರಿಂದ 15 ವರ್ಷದ ಬಾಲಕಿ 5 ತಿಂಗಳ ಗರ್ಭಿಣಿಯಾಗಿದ್ಲು. ಪೋಷಕರು ನಾರಾಯಣಪುರ ಠಾಣೆಗೆ ದೂರು ನೀಡಿದ ಬೆನ್ನಲ್ಲೇ ಕೇಸ್ ದಾಖಲಿಸಿ ಚಂದ್ರಶೇಖರ್ನನ್ನ ಬಂಧಿಸಲಾಗಿತ್ತು. ಇದರಿಂದ ಕುಪಿತಗೊಂಡ ಸವರ್ಣೀಯ ಮುಖಂಡರು ಅಪ್ರಾಪ್ತೆ ಸೇರಿ ಆ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ರು. ದಲಿತರಿಗೆ ಬಹಿಷ್ಕಾರ ಹಾಕಿರ್ತಕ್ಕಂಥ ಘಟನೆ ನಡೆದದ. ಇವತ್ತು ಸರ್ಕಾರದ ಗಮನಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ ಮತ್ತು ಜಿಲ್ಲಾಧಿಕಾರಿಯವರ ಗಮನಕ್ಕಿದ್ದರೂ ಕೂಡ ಕಿವಿ ಇದ್ದರೂ ಕೂಡ ಕಿವಿ ಇಲ್ಲದಂತೆ ಕ್ರೂರ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಒರೆಸ್ತಾ ಇದ್ದಾರೆ. ಇದು ದಲಿತರಿಗೆ ಆಗಿರ್ತಕ್ಕಂಥ ದೊಡ್ಡ ಅನ್ಯಾಯ. ಇವತ್ತು ಯಾಕೆಂದರೆ ಬಡವರು ಗ್ರಾಮದಲ್ಲಿ ವಾಸ ಮಾಡ್ಬೇಕಾದ್ರೆ ಅವರಿಗೆ ಗಿರಣಿಗೆ ಮತ್ತು ಕಿರಾಣಿ ಅಂಗಡಿಯಲ್ಲಿ ಅವರಿಗೆ ಪೆನ್ಸಿಲ್ ಕೂಡ ಶಾಲೆ ಮಕ್ಕಳಿಗೆ ಕೊಳ್ಳಾರ್ದಂತೆ ನೋಡ್ತಿರ್ತಕ್ಕಂಥ ಗ್ರಾಮದವರಿಗೂ ಕೂಡ ಈ ಜಿಲ್ಲಾಧಿಕಾರಿಯವರು SP ಅವರು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸತ್ಯಾಸತ್ಯನ ತಿಳ್ಕೋಬೇಕಾಗಿತ್ತು. ಆ ಸಮುದಾಯದವರು ಬಂದ್ರೆ ಉಪ್ಪು ದಿನಸಿ ಕೊಡದಂತೆ ಕಟ್ಟಪ್ಪಣೆ ಹೊರಡಿಸಿದ್ರು. ಇನ್ನು ಮಕ್ಕಳಿಗೆ ಪೆನ್ನು ಬುಕ್ಕು ಕೊಡದಂತೆ ಸೂಚನೆ ನೀಡಿದ್ರು. ಉಪ್ಪು ಕಡೆಗದ ಪೆನ್ ಕೊಟ್ರು.
ಪೆನ್ ಕೊಡಿ. ಮಂದಿ ಕೊಡಬೇಡ ಅಂತಾರೆ ಏನು ಅಲ್ಲ ಸಣ್ಣ ಹುಡುಗರು ಪೆನ್ನು ಕೊಡ್ಬೇಡ ಅಂತಾರೆ, ಏನು ಶಾಲಿ ಮಕ್ಕಳಿಗೆ ಕೊಡ್ಬೇಡ ಅಂತಾರೆ. ಕೊಡಬೇಡ ಅಂತ ಯಾರು ಹೇಳ್ತಾರೆ? ಹಿರಣುಗಳು ಬಲ್ಲಂತಪ್ಪ ಇದು ಹಿರಣುಗಳ ಮುದುಕಪ್ಪಣ್ಣ ನೀ ಚಂದಪ್ಪ ನಮ್ಮ ಮುಂಜಾನೆ ನನ್ನ ಕಾರ್ ಯಾರು ಅಲ್ರಿ ಶಾಲಿ ಕಲೆ ಮಕ್ಳು ಏನ್ ಮಾಡಿ ನಾವು ಯಾರಿಗೆ ಕೊಡ್ಬೇಡ್ರಿ. ನಾನು ಕೇಳಿದ್ರೆ ನಾನು ಏನು ಉತ್ತರ ಕೊಡಕ ಹಂಗ ಹೋದಿರಪ್ಪ ಊರಾನ ಇದ್ದಂಗೆ ಇರ್ಬೇಕಂತ ನಿಮ್ ಮಕ್ಳು ಆದ್ರ ಅಟ್ಟೆ ಸಣ್ಣ ಮಕ್ಳು ಆದ್ರ ಅಟ್ಟೆ ರೀ. ಏನ್ ಮಾತಾಡಿದ್ರೆ ಅಲ್ಲೇ ದಯವಿಟ್ಟು ಕೊಟ್ರು ಎಲ್ಲರ ಅಂಗಡಿ ಕೊಡಬೇಡ ಅಂತ ಹುಡುಗರಿಗೆ ಪೆನ್ ಕೊಡ್ಬೇಡ ಅಂದ್ರೆ ಹೆಂಗ್ರಿ? ಶಾಲಿ ಕಲೆ ಮಕ್ಳಿಲ್ಲ ಅವು. ಸೂಪರ್ 3 ಪೋಸ್ಟ್ ಕಾರ್ಡ್ ಹಲ್ಚಲ್. ನಾಳೆ ಈ ಕಾರ್ಯಕ್ರಮ ಹೋಗುತ್ತೆ ಅಂತ ಒಂದು ಪೋಸ್ಟ್ ಕಾರ್ಡ್ ಮಾಡಿಸಿದ್ವಿ. ಬಹಿಷ್ಕಾರ ಸಹಿಸಲ್ಲ ಅಂತ ಪೋಸ್ಟ್ ಕಾರ್ಡ್ ಮೂಲಕ ಚಳಿ ಬಿಡಿಸಿದ್ವಿ. ಇನ್ನು ನಮ್ಮ ಪೋಸ್ಟ್ ಕಾರ್ಡ್ ವೈರಲ್ ಆಗ್ತಾ ಇದ್ದಂತೆ ಯಾದಗಿರಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ರು. ಮುಂದೆ ಆಗಿದ್ದೇನು ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ ನಂಬರ್ 1, ಗ್ರಾಮಕ್ಕೆ ಎಸ್ಪಿ ತಹಶೀಲ್ದಾರ್ ಎಂಟ್ರಿ. ನಮ್ಮ ಒಂದೇ ಒಂದು ಪೋಸ್ಟ್ ಕಾರ್ಡ್ ಇಂದ ಪೊಲೀಸ್ ವರಿಷ್ಠಾಧಿಕಾರಿ ಸಂಗೀತ, ತಹಸೀಲ್ದಾರ್ ಬಸವರಾಜ್ ನಾಯ್ಕೊಡಿ ಓಡೋಡಿ ಬಂದ್ರು. ಸೀನ್ ನಂಬರ್ 2, ಮುಖಂಡರ ನಡುವೆ ಶಾಂತಿ ಸಭೆ. ಇನ್ನು ಎಂಟ್ರಿ ಕೊಟ್ಟ ಎಸ್ಪಿ ತಹಸೀಲ್ದಾರ್ ಕೂಡಲೇ ಊರಿನ ಮುಖಂಡರ ಜೊತೆ ಶಾಂತಿ ಸಂಧಾನ ಸಭೆಯನ್ನ ನಡೆಸಿದರು. ಸೀನ್ ನಂಬರ್ 3, ಶಾಂತಿ ಸಭೆ ಸಕ್ಸಸ್. ಅಧಿಕಾರಿಗಳು ಊರಿನ ಮುಖಂಡರಿಗೆ ಇಂಥ ಹೇಯ ಕೆಲಸ ಮಾಡಬಾರದು ಅಂತ ಬುದ್ಧಿ ಮಾತು ಹೇಳಿದರು. ಬಳಿಕ ಪರಸ್ಪರ ಎರಡು ಸಮುದಾಯದ ಮುಖಂಡರನ್ನ ಮನವೊಲಿಸಿ ಪರಸ್ಪರ ಕೈ ಕುಲುಕುವಂತೆ ಮಾಡಿದರು. ಹಿರಿಯರು ಸೇರ್ಬಿಟ್ಟು ಒಂದು ಇದು ನಾವು ಮೊದಲು ಹೇಗೆ ನಡ್ಕೊಂಡ್ ಬರ್ತಿದೀವೋ ಆ ತರ ನಾವು ಸಂಧಾನ ಮಾಡಿಕೊಂಡು ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಮತ್ತೆ ಇನ್ನು ಮುಂದೆ ಇಂಥ ಘಟನೆ ಮರುಕಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಈಗ ಇಲ್ಲಿ ಇಂಥ ಘಟನೆ ಆಗಬಾರ್ದಾಗಿತ್ತು, ಇಂದ ಆಗಿಲ್ಲ ಅಂತ ಹೇಳ್ತಾರೆ. ನೀವೇ ಹೇಳ್ತೀರಿ, ಅವರು ಹೇಳ್ತಾರ ಮಕ್ಕಳಾಗಿ ಬಂದಿವ ಅಂತಾರ. ಮಕ್ಕಳಾಗಿ ಬಂದ್ರು ಈ ರೀತಿ ಮಾಡಿದ್ದು ಅದು ಏನೋ ದುರಾದೃಷ್ಟ. ನಮ್ದು ನಿಮ್ದು ದುರಾದೃಷ್ಟ. ನಾವು ಕೂಡ ಬೇರೆ ಊರವಲ್ಲ, ಇದೇ ಊರದಾಗ ಇದ್ದಂಗೆ ಇಲ್ಲೇ ಸಾಲಿ ಓದಿನಿ, ಎಲ್ಲರೂ ಪರಿಚಯಿಸ್ತೀರಿ. ಹಿಂಗ ಆಗಬಾರ್ದಾಗಿತ್ತು, ಏನೋ ನಮ್ಮ ಮನೆ ಬರ್ದಾಗಿದೆ, ಏನೋ ಒಂದು ಕೆಟ್ಟ ಇದಾಗ್ಯದ. ಇನ್ನು ಮುಂದೆ ಆಗ್ಲಾರ್ದಂಗ ನಾವು ನೀವು ಕೂಡ ಅಣ್ಣತಮ್ಮರಾಗಿ ಹೋಗೋಣ ಅಂತ ಹೇಳಿ ಕೇಸಿ ನಾವು ಎರಡು ಮಾತು ಸೀನ್ ನಂಬರ್ 4, ನೊಂದ ಕುಟುಂಬಕ್ಕೆ ದಿನಸಿ ಕಿಟ್ ವಿತರಣೆ. ಇನ್ನು ಬಹಿಷ್ಕಾರದಿಂದ ನೊಂದಿದ್ದ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ದಿನಸಿ ಕಿಟ್ ನೀಡಲಾಯಿತು. ಮಂಗಳ ಗ್ರಹ ಚಂದ್ರನ ಅಂಗಳಕ್ಕೆ ಇಳಿಯುವ ಟೆಕ್ನಾಲಜಿಯಲ್ಲಿದ್ರೂ ಇಂತಹ ಪದ್ಧತಿ ಜೀವಂತವಾಗಿದೆ. ಇದು ಸಮಾಜದ ದೊಡ್ಡ ಪಿಡುಗು. ಏನೇ ಆಗಲಿ, ಸೂಪರ್ 3 ಎಂಟ್ರಿ ಆಗ್ತಾ ಇದ್ದಂತೆ ಇಡೀ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಸಮಸ್ಯೆಯನ್ನ ಬಗೆಹರಿಸಿದೆ. ಇದು ನಮ್ಮ ಸಮಾಜ ಸುಧಾರಣೆಯ ಇಂಪ್ಯಾಕ್ಟ್. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆಮೇಲೆ ಎಷ್ಟು ಖರಾಬಿರುತ್ತೆ ಒಮ್ಮೊಮ್ಮೆ ಅಂತಂದರೆ, ನಾನು ಈ ಹಿಂದೆ ದಾವಣಗೆರೆಯಲ್ಲಿ ಒಂದು ಸ್ಟೋರಿ ಮಾಡಿದ್ದೆ. ಏನು ಹಣೆ ಬರ ಅಂತಂದರೆ, ಇನ್ನೊಬ್ಬ ತಮ್ಮ ಜಾತಿ ಮೇಲೆ ಬಹಿಷ್ಕಾರ ಹಾಕೋದು ಒಂದ, ಇನ್ನೂ ದೊಣ್ಣೆ ನಾಯಕರಿರ್ತಾರೆ ತಮ್ಮ ಜಾತಿಯಲ್ಲಿ ತಮ್ಮವ್ರಿಗೆ ಬಹಿಷ್ಕಾರ ಹಾಕ್ಬಿಡೋದು. ದಾವಣಗೆರೆಯಲ್ಲಿ ಒಂದು ಸ್ಟೋರಿ ಮಾಡಿದ್ದೆ, ಒಂದು ಹೆಣ್ಮಗಳದು ಆಕೆ ಸೇಮ್ ರೇಪ್ ಕೇಸ್, ಬುದ್ಧಿಮಾಂದ್ಯೆ. ದಾವಣಗೆರೆಯಲ್ಲಿ ಬುದ್ಧಿಮಾಂದ್ಯೆ ರೇಪ್ ಆಗಿ ಮಗುನು ಹುಟ್ಟುಬಿಟ್ಟಿದೆ. ಅವನು ಜೈಲಿಗೆ ಹೋಗ್ಬಿಟ್ಟಿದ್ದಾನೆ ಕೇಸಲ್ಲ. ಈಕೆಯನ್ನು ಅದೇ ಸಮುದಾಯದವರು ತಗೊಳಕ್ಕೆ ರೆಡಿ ಇಲ್ಲ, ಮನೆಯಿಂದ ಹೊರಗಿಟ್ಟಿದ್ದಾರೆ. ಆಮೇಲೆ ಅವಳು ಹೊರಗೆ ಬರಬಾರ್ದು ಅಂತೇಳಿ, ಮಗು ಹೊರಗೆ ಬರಬಾರ್ದು ಅಂತೇಳಿ ಮುಳ್ಳಿನ ಬೇಲಿ ಮಾಡಿದ್ದಾರೆ. ಬಾಬಾ ದಾವಣಗೆರೆಯಲ್ಲಿ ಜಸ್ಟ್ 2 years ಬ್ಯಾಕ್. ಅದೇ ಸಮುದಾಯ, ಹೇಳ್ಬಿಡ್ತೀನಿ, ಗೊಲ್ಲ ಸಮುದಾಯದಲ್ಲೇ ಆಗಿದ್ದಿದ್ದು. ಎಂಥ ಸ್ಟೋರಿ ಮಾಡಿದ್ವಿ ಅಂತಂದರೆ, ದಾವಣಗೆರೆ DC ಬಂದರು, ದಾವಣಗೆರೆ SP ಬಂದರು, ಮಾಂತೇಶ್ ಬೀಳಗಿ DC ಆಗಿದ್ದರು. ಆಗ SP ಬರ್ತಾರೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಬರ್ತಾರೆ, 3 ಬರ್ತಾರೆ. ನಾನು ಕೇಳಿದ್ದಿಷ್ಟೇ, ಏನು ಮಾಡ್ತೀರಿ ಅಂತ. ಯು ಬಿಲೀವ್ ಇಟ್ ಆರ್ ನಾಟ್, ನನಗದು ಆ ಸ್ಟೋರಿಯಲ್ಲಿ ಅವಾರ್ಡ್ ಬಂದಿದೆ, ನನಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಅವರು ಬಂದು ಆ ಮಗುನ ಕರ್ಕೊಂಡೋಗಿ
ಇಡೀ ಜಿಲ್ಲಾಡಳಿತ ಆ ಮಗುಗೆ ಏನಂತಾರೆ ತೊಟ್ಲಾಕುವಂಥ ಕಾರ್ಯಕ್ರಮ ಮಾಡಿ, ಆಮೇಲೆ ನಾನು ಹೇಳಿದ್ದೆ ಡಿ ಸಿ ಅವರಿಗೆ, ನೀವೊಂದು ಗಿಫ್ಟ್ ಕೊಡಬೇಕು ಆ ಮಗುಗೆ ಅಂತೇಳಿ. ಅವರು ಬೆಳ್ಳಿಯ ಗೆಜ್ಜೆ ನನ್ನ ಹತ್ರ ಇದೆ, ನಾನು ಬೇಕಿದ್ರೆ ಪೋಸ್ಟ್ ಮಾಡ್ತೀನಿ ಆಮೇಲೆ, ಬೆಳ್ಳಿಯ ಗೆಜ್ಜೆ ಗಿಫ್ಟ್ ಕೊಟ್ಟು SP DC ಸಮಾಜ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ನಿರ್ದೇಶಕಿ ಬಂದು ಅನ್ನದಾನ ಮಾಡಿ ಆ ಮಗುವಿಗೆ ಅವರೇ ಹೆಸರಿಟ್ಟು, ಕೃಷ್ಣ ಅಂತ ಹೆಸರಿಟ್ಟು, ಅವತ್ತು ಹೇಳಿಲ್ಲ ನನಗೆ, ಎಲ್ಲ ತೋರಿಸ್ಬೇಕಾಗಲಿಲ್ಲ. ಇವತ್ತು ದೊಡ್ಡ ಮಗುವಾಗಿ ಬೆಳೀತಾ ಇದೆ ಮಗು. ಏನ್ರಿ ಇದು ಬಹಿಷ್ಕಾರ ಅಂತಂದರೆ? ಯಾರ್ರಿ ನೀವೆಲ್ಲ? ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರಿ? ಇಂಥ ಮನಸ್ಥಿತಿ ಇದ್ದು, ಆದರೆ ನಮಗೆ ಹೆಮ್ಮೆ ಇದೆ, ಎಲ್ಲ ಬಂದರು ಸರ್, SP, ತಹಶೀಲ್ದಾರ್ ಎಲ್ಲ ಬಂದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ಇರಬಾರ್ದು ಸರ್ ಆ ಥರ. ವೆರಿ ಫ್ರ್ಯಾಂಕ್ಲಿ ಒಂದು ಮಾತು ಹೇಳಲ್ಲ, ಸವರ್ಣೀಯರು ಅಂತ ಹೇಳುವಾಗ ಈಗ ಈ ಹಣೆ ಬರೋಕ್ಕೆ ಜಾತಿಗಳನ್ನು ಮಾಡ್ಕೊಂಡ್ಬಿಟ್ಟಿದ್ವಲ್ಲ, ಮೇಲ್ಜಾತಿಯವರು ಮತ್ತೊಂದು ಜಾತಿ, ಈಗ ಆ ಮೇಲ್ಜಾತಿ ತೆಗೆದಾಕಿ, ಆ ನೆಕ್ಸ್ಟ್ ಜಾತಿ ಇದ್ದವ ಅವನು ಅವರ ನೆಕ್ಸ್ಟ್ಗೆ ಅದು ತೆಗೆದಾಕಿ, ಆ ನಂತರ ಅದರಲ್ಲಿ ಆಮೇಲೆ ಕೊನೆಗೆ ದಲಿತರಲ್ಲೇ ಬಂದಾಗಲೂ ಬರುತ್ತೆ ಎಡಬಲ ಅಂತೇಳಿ, ಅಲ್ಲೂ ಬರುತ್ತೆ, ನಮಗದಾಗಲ್ಲ ಇದಾಗಲ್ಲ ಅಂತೇಳಿ. ಎಲ್ಲಿಂದ ಸರಿ ಮಾಡೋಣ ಇದಕ್ಕೆ? ಒಂದು ಜ್ಞಾನ ಅಂತ ಕೊಟ್ಟಿದ್ದೀವಿ, ಎಲ್ಲ ತಲೆ ಬಂದಿದೆಯಲ್ಲ ನಮಗೆ, ನಾವು ಅರ್ಥ ಮಾಡ್ಕೋಬೇಕಲ್ಲ. ಒಂದು ನಾಯಿ ಸತ್ತೋದಾಗ ಅಯ್ಯಯ್ಯೋ ಪಾಪ ನಾಯಿ ಮಕ್ಕಳು ಅಂತ, ಮನುಷ್ಯ ಅರೆ ಯಾವಾಗ ನಾವು ನಮ್ಮ ತಿಳುವಳಿಕೆಯನ್ನು ಯಾವಾಗ ಯೂಸ್ ಮಾಡ್ತೀವಿ? ಪ್ರತಿಯೊಂದನ್ನು ಕೂಡ ನಮ್ಮ ನಾಯಕರೇ ನಮ್ಮ ತಲೆ ಮೇಲೆ ಹೇರುವಂಗೆ ಮಾಡಬೇಡಿ. ವಿದ್ಯಾಭ್ಯಾಸ ಶಿಕ್ಷಣ ಇರೋದು ಅದಕ್ಕೆ. ನೀವು ಬುದ್ಧಿವಂತರಾಗ್ರಪ್ಪ, ನೀವು ಆಲೋಚನೆ ಮಾಡ್ರಪ್ಪ, ಸರಿನೋ ತಪ್ಪು ಅಂತ ನೀವು ಆಲೋಚನೆ ಮಾಡ್ರಪ್ಪ. ನಮ್ಮಲ್ಲೊಂದು ಸಂಸ್ಕಾರ ಇದೆ, ಈ ನಮಸ್ಕಾರ ಅಂತ ಮಾಡೋದಿದೆಯಲ್ಲ, ನಮಸ್ಕಾರ ವ್ಯಕ್ತಿಗೆ ಮಾಡೋದಲ್ಲ ಅಂತೆ, ಆತನೊಂದು ಆತ್ಮ ಇರುತ್ತಂತೆ. ಆ ಆತ್ಮ CO ಆತ್ಮನೂ ಸೇಮ್, ಸೆಕ್ಯೂರಿಟಿ ಗಾರ್ಡ್ ಆತ್ಮನೂ ಸೇಮ್, ಕೂಲಿ ಕೆಲಸ ಮಾಡೋನ ಆತ್ಮನೂ ಸೇಮ್, ಅದು ಒಂದೇ. ಅದಕ್ಕೆ ನಮಸ್ಕಾರ ಮಾಡೋದು ನಾವು ಅಂತ. ಮನಕ್ಕೆ ನಮನ, ಮನ. ಒಂದು ಹೇಳ್ತೀನಿ, ಇಂಥ ಬಹಿಷ್ಕಾರಗಳು ಎಲ್ಲೇ ಆದರೂ ಕೂಡ ರಿಪಬ್ಲಿಕನ್ ಮಾತ್ರ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಇವತ್ತು ಸುದ್ದಿ ಮಾಡೋಕ್ಕೆ ತುಂಬ ಇದೆ. ನೀವು ಹೇಳ್ತೀರಲ್ಲ TRP ಇದೆ ನನ್ನ ಹತ್ರ, ಬೇಕಾದಷ್ಟು ಸರಕ್ಕಿದೆ. ಬೇಕಾ? ಎಷ್ಟಿದೆ? ಆದರೆ ರಿಪಬ್ಲಿಕನ್ನ ನಾವು ಹೇಳಿದ್ವಿ, ನಿಮ್ಮ ಧ್ವನಿ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಅವತ್ತು ಆಳ್ತಾ ಇರಬೇಕಾದ್ರೆ ಆ ಮಕ್ಕಳಿಗೆ ನೀವು ಪೆನ್ಸಿಲ್ ಕೊಡಲ್ಲ, ಮಕ್ಕಳ ಹತ್ರ ಆಟ ಆಡ್ತೀರಿ, ಮಕ್ಕಳಿಗೆ ಅದನ್ನೇ ಕಲಿಸ್ತೀರಿ. ನಾಚಿಕೆಗೇಡು. ಆ ಮಕ್ಕಳು ಅದನ್ನೇ ನೋಡಿ ಕಲಿಬೇಕಾ? ಬಹಿಷ್ಕಾರ ಅಂತ ಒಂದಿದೆ ಅಂತೇಳಿ ಅನಿಷ್ಟ ಪದ್ಧತಿಯನ್ನು. ಜೀತ ಪದ್ಧತಿ ಕೂಡ ಇತ್ತು ಜೀತ ಪದ್ಧತಿ. ಗೊತ್ತಾ ಜೀತ ಪದ್ಧತಿ ಅಂದರೆ? ಒಂದು 10-20 ಜನ ಊಟಕ್ಕಿಲ್ಲದವ್ರು ಬರೋದು, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡೋದು. ಒಂದು ಗಂಜಿ ಕೊಡ್ತಾರೆ ಅಷ್ಟೇ. ಆಮೇಲೆ ಉಡ್ಕೊಳ್ಳೋಕ್ಕೆ ಅರ್ಧಂಬರ್ಧ ಬಟ್ಟೆ ಅವರು ಹಾಕಿರೋದು ಕೊಡ್ತಾರೆ. ಅವ್ರದ್ದೇನು ತಕರಾರಿರಲಿಲ್ಲ. ಊಟ ಕೊಡ್ತಾರೆ, ವರ್ಷಕ್ಕೊಮ್ಮೆ ಚಿಕನ್ ಕೊಡ್ತಾರೆ ಅಂತಲೇ ಇತ್ತು. ಆಗ ಅವ್ರ ಹತ್ರ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ. ಆಗ ನಾವು ಹೇಳಂಗಿಲ್ಲ, ಚೆನ್ನಾಗಿದ್ದಾರೆ ನೀವು ಯಾಕೆ? ಶೋಷಣೆ ಅದು. ನೀವು ಆಮೇಲೆ ಒಂದು ಹೇಳ್ತೀನಿ, ಇವತ್ತು ನಾನು ಹೇಳಿದ್ನಲ್ವ, 36 MLAಗಳು ಎಷ್ಟಿದ್ದಾರೆ? SC MLAಗಳು 36, ST MLAಗಳು ಎಷ್ಟಿದ್ದಾರೆ? 15. ಟೋಟಲ್ ಎಷ್ಟಾಯಿತು? 51. ಎಲ್ಲ SCಗಳು ಸೇರಿ ಒಂದು ಸಮಾವೇಶ ಮಾಡಿದ್ದೀರಾ? ಎಲ್ಲ ನಾಯಕರನ್ನ ಕರೆಸ್ಬಿಟ್ಟು ಮಾಡಿದ್ದೀರಾ? ಆಗತ್ತಾ ನಿಮ್ಮಿಂದ? ಸಾಧ್ಯ ಇದ್ದರೆ ಮಾಡಿ, ನಾವು ಪ್ರಚಾರ ಮಾಡ್ತೀವಿ. ಉಳಿದೆಲ್ಲ ಜಾತಿಗಳು ಮಾಡ್ತಾರಂತೆ, ನಿಮಗೇನಾಗಿದೆ? STಗಳು 15 ಜನ ಇದ್ದೀರಿ. ಯಾರು ನಿಮ್ಮ ಪಾರ್ಟಿಯ ನಾಯಕ ಏನು ಹೇಳ್ತಾನೋ ಅದನ್ನು ಕೇಳ್ಕೊಂಡು ಬಿದ್ದಿರೋಕ್ಕಲ್ಲ ನಿಮಗೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿರೋದು. ಆದರೆ ಒಂದು ಹೆಮ್ಮೆ ಇದೆ, ಆದರೆ ಈ ಥರ ಆಗಬಾರ್ದಿತ್ತು. ಆಗಿದೆ. 1-to-1 ವಿಜುವಲ್ ತೋರಿಸ್ತಾ ಹೋಗ್ತೀನಿ ಏನಾಯಿತು ಅಂತೇಳಿ. ನಾವೊಂದು ಪೋಸ್ಟ್ ನನ್ನ ಹತ್ರ ನನ್ನ ಕೇಳಿದರು, ಏನು ರೀ ಮಾಡೋ ಧೈರ್ಯ ಇದೆ. ಬಹಿಷ್ಕಾರ ಸಹಿಸಲ್ಲ. ಆ ಪುಟ್ಟ ಮಕ್ಕಳಿಗೆ ಆಗ್ತಾ ಇರೋ ತೊಂದರೆಯನ್ನು ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ರಾಜ್ಯಕ್ಕೆ ಪ್ರೇರಿತವಾಗಿರಲಿ, ಎಷ್ಟೇ ಎಂಥದೇ ಅಧಿಕಾರಿಗಳು ಬಂದಿರಲಿ, ನಮ್ಮ ಮೇಲೆ ಎಂಥದೇ ನಮ್ಮನ್ನು ಆ ವಿಚಾರದಲ್ಲಿ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಆ ವಿಚಾರದಲ್ಲಿ ನಾವು ತುಂಬ ಕ್ಲೀನ್ ಇದ್ದೀವಿ. ನಮಗೆ ಅದರ ಬಗ್ಗೆ ಹೆಮ್ಮೆ ಇದೆ. ತುಂಬ ಕ್ಲೀನ್ ಇದ್ದೀವಿ ಆ ವಿಚಾರದಲ್ಲಿ ನಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ಭ್ರಷ್ಟಾಚಾರದ ವಿಚಾರದಲ್ಲಿ, ಅಪ್ರಾಮಾಣಿಕತೆ ವಿಚಾರ ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಆ ನೆಮ್ಮದಿ ನಮಗಿದೆ. ಹಾಗಾಗಿ ಇಂಥ ಸ್ಟೋರಿಗಳನ್ನು ಮಾಡುವಾಗ ನಮ್ಮ ಧ್ವನಿ ಆಗಲಿ ಕೈ ಆಗಲಿ ನಡಗೋದಿಲ್ಲ.
ಆ ಮಕ್ಕಳಿದಾರಲ್ಲ ಅವರಿಗೆ ಶಾಲೆಗೆ ಹೋಗದ ಹಾಗೆ ತಡೆಯುವಂಥ ಯಾವುದೇ ಸಮಾಜಘಾತುಕ ಶಕ್ತಿಗಳನ್ನು, ಈ ಮಕ್ಕಳ ಪರವಾಗಿ ನಾವಿರೋದು, ಸಮಾಜಘಾತುಕ ಶಕ್ತಿಗಳನ್ನು ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ನಾನು ಬೇಕಿದ್ರೆ ಏನು ಬೇಕಿದ್ರು ಅಂದ್ಕೊಳ್ಳಿ, ಟ್ರೋಲ್ ಮಾಡಿ, ನೋ ಪ್ರಾಬ್ಲಮ್. ಹಿಂಗೆ ಭೀಮಾರೆಡ್ಡಿ ಫೋನ್ ಮಾಡಿದ್ದಾರೆ ಬೀದರ್ನಿಂದ. ಅವರು ನಮ್ಮ ಸೂಪರ್ 3ಯ ದೊಡ್ಡ ಫ್ಯಾನ್. ಅವರು ಕೂಡ ತುಂಬ ಸಹಾಯ ಮಾಡ್ತಾ ಇರ್ತಾರೆ, ಅವರದ್ದೇ ಆದ ರೀತಿಯಲ್ಲಿ ಕೆಲಸ. ಭೀಮಾರೆಡ್ಡಿ ಅವರು ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತು ಇವತ್ತಿನ ಸುದ್ದಿ? ಸರ್, ಇಂತ ನಮ್ ಸಮಾಜ ಎಲ್ಲಿ ಸಾಗ್ತಾ ಇದೆ ನನಗೆ ಗೊತ್ತಾಗ್ತಲ್ಲ. 78ರ ಸ್ವತಂತ್ರ ಅಂತೆ, ಯಾಕೆ ಈ ರೀತಿ ಬಹಿಷ್ಕಾರ ಆಗ್ತದೆ ಊರುಗಳಲ್ಲಿ ಅಂತ ನಾನು ಲಾಸ್ಟ್ ಟೈಮ್ ನೀವು ಬೇರೆ ವಾಹಿನಿಯಲ್ಲಿ ಇದ್ದಾಗ ಮಾಡಿದ್ರಿ. ದಾವಣಗೆರೆದು ಒಂದು ಆ ಮಗುವಿಗೆ ಸರ್ ನಾಮಕರಣ ಇಟ್ರು, ಊರಿಗೆ ಊಟ ಹಾಕಿದ್ರು, DC ಬಂದ್ರು ಸರ್, ತಹಸೀಲ್ದಾರ್, SP ಎಲ್ಲ ಬಂದ್ರು ಸರ್. ತುಂಬಾ ಖುಷಿ ಆಯ್ತು. ಇದ್ರಲ್ಲಿ ನಿನ್ನೆ ಒಂದ್ ಪೋಸ್ಟ್ ಹಾಕಿದ್ರೆ ನಾವು ಕೂಡ ಎಲ್ಲಾ ಕಡೆ ಶೇರ್ ಮಾಡಿದೀವಿ. ಇದು ಇಂತ ಬಹಿಷ್ಕಾರ ಆಗ್ಬಾರ್ದು ಸರ್. ಯಾರು ಮಾಡ್ತಾರೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು. ಯಾಕೆ ಸರ್ ಇಂತ ಮನೋಭಾವಗಳು ಇದು ನಮ್ಮ ಭೂಮಿ ಮೇಲೆ ಯಾಕಿದೆ ಸರ್? ಇದು ಹೆಂಗ್ ಗೊತ್ತಾ, ಇದು ನಾವು ಹೇಳಿಕೆಗಿಂತಲೂ ನಾನು ಅರ್ಥ ಮಾಡ್ಕೊಂಡಿರೋದೇನು ಗೊತ್ತಾ, ಹಾ ಸರ್, ಕ್ರಿಕೆಟಲ್ಲಿ 50 ರನ್ ಕಳೆದ ನಂತರ 51, 52, 53, 54, 60, 70, 80, 90, 91, 98, 99 ಇದಕ್ಕೆ ಬೆಲೆ ಇಲ್ಲ. ಹೌದೌದು. 91 ಆದ ನಂತರ ಇನ್ನೊಂದು ರನ್ ಬೇಕಲ್ಲ. ಹೌದು ಸರ್, ಹೌದು. ಅದಾದ್ರೆ ಮಾತ್ರ ಸೆಂಚುರಿ ಆಗೋದು. ಹೌದು ಸರ್, ಹೌದು. ಹಾಗಾಗಿ 51 ಆದ ತಕ್ಷಣ 99ನೇ ರನ್ ಮಾಡೋಕ್ಕಾಗಲ್ಲ. ಹೌದು ಸರ್, ನಾವು 51, 52, 53 ಹಿಂಗೆ ಹೋಗಿನೇ 99ಕ್ಕೆ ಬರಬೇಕು. ಹೌದು ಸರ್. ಇಂಥ ಅನಿಷ್ಟಗಳು ಹೋಗಬೇಕು ಅಂತಂದ್ರೆ ಒಂದೆರಡು ದಿವಸದಲ್ಲಿ ಆಗಲ್ಲ. ಹೌದು ಸರ್, ಹೌದು. ಚಚ್ಚಿ ಹೆಂಗೆ ಅಂತಂದ್ರೆ ಆದಾಗ ವರ್ಡ್ ಸ್ಟೋರಿ ಮಾಡಿ ಹೆಂಗಾಗಬೇಕು ಅಂತಂದ್ರೆ ಭಯ ಇರಬೇಕು. ಮಾಡೋಂಗಿಲ್ಲಪ್ಪ ಅಂತೇಳಿ ಅದನ್ನು ನಮ್ಮಿಂದ ಎಷ್ಟು ಎಲ್ಲಿ ತನಕ ಆಗುತ್ತೆ ಅದನ್ನು ಮಾಡ್ತೀನಿ ಭೀಮಾರೆಡ್ಡಿ ಅವರೇ. ಅದು ನಾನು ನನಗೆ ಮಾಡಿಕೊಂಡಿರುವಂಥ ಒಂದು ಏನು ಪ್ರತಿಜ್ಞೆ. ಥ್ಯಾಂಕ್ ಯು. ಓಕೆ, ನಾಗರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ ರಿಪೋರ್ಟರ್ ನಾಗರಾಜ್. ಒಂದು ಅತ್ಯುತ್ತಮವಾದಂಥ ಸ್ಟೋರಿಯನ್ನು ತಂದಿದ್ದೀರಿ. ನಮ್ಮೆಲ್ಲ ಜವಾಬ್ದಾರಿ ಇದು, ನಮ್ಮೆಲ್ಲ ಜವಾಬ್ದಾರಿ. TRP ಬರುತ್ತೋ ಬರೋದಿಲ್ವೋ ಬೇರೆ ವಿಚಾರ ರೀ. ಈ ದೇಶದಲ್ಲಿ ಬದುಕಿದ್ದೀವಲ್ವಾ, ಏನು ಮಾಡಿದ್ಯಪ್ಪ ಅಂತ ಯಾವನಾದರೂ ನೆಕ್ಸ್ಟ್ ಕೇಳಿದ್ರೆ ಏನೋ ಗೊತ್ತಿಲ್ಲ, ಸತ್ತಾಗ ಕೇಳೋದಿಲ್ವೋ, ಕೇಳಿದಾಗ ಸರ್ ಹಿಂಗೆ ಮಾಡಿದ್ದೀನಿ ಭಗವಂತ, ಯಾರು ಇಲ್ಲದಿದ್ದರೆ ಡೈರೆಕ್ಟ್ ಏನೂ ಇಲ್ಲ. ಆ ಒಂದು ಖುಷಿ ಇದೆ ನಾಗರಾಜ್. ಪ್ಲೀಸ್, ಏನಾಯ್ತು ಆಮೇಲೆ? ಜಯಪ್ರಕಾಶ್ ಶೆಟ್ಟಿ, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗ್ರಾಮವೊಂದರಲ್ಲಿ ಏನು ಅಪ್ರಾಪ್ತ ಬಾಲಕಿ ಅಂತಂದ್ರೆ 15 ವರ್ಷದ ಬಾಲಕಿಯ ಮೇಲೆ ಒಂದು ಸವರ್ಣೀಯ ಯುವಕ ಅತ್ಯಾಚಾರ, ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋ ಕಾರಣಕ್ಕಾಗಿ ಆ ಬಾಲಕಿ ಏನು ಒಂದು ಗರ್ಭಿಣಿಯಾಗಿರ್ತಾಳೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಸವರ್ಣೀಯ ಯುವಕನನ್ನ ಆ ಪೊಲೀಸರು ಬಂಧಿಸಿ ಜೈಲಿಗೆ ಇಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಆದ ನಂತರ ಏನು ಈ ಒಂದು ದಲಿತ ಸಮುದಾಯದ ಏನು ಆ ಬಾಲಕಿಯ ಕುಟುಂಬಸ್ಥರು ಸಂಧಾನ ಸಭೆಯಲ್ಲಿ ರಾಜಿ ಆಗದೆ ಇರೋ ಕಾರಣಕ್ಕಾಗಿ ಆ ಒಂದು ಗ್ರಾಮದ ಏನು ಆ ಸವರ್ಣೀಯ ಯುವಕನ ಕುಟುಂಬಸ್ಥರು ಅಂತಂದ್ರೆ ಈ ಒಂದು ದಲಿತ ಕುಟುಂಬಗಳಿಗೆ ಅಂಗಡಿಯಲ್ಲಿರುವಂತಹ ಒಂದು ದಿನಸಿ ಪದಾರ್ಥಗಳಾಗಿರ್ಬೋದು, ಮತ್ತು ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಪೆನ್ಗಳಾಗಿರ್ಬೋದು, ಪುಸ್ತಕ ಆಗಿರ್ಬೋದು, ಪೆನ್ಸಿಲ್ಗಳಾಗಿರ್ಬೋದು, ಯಾವುದನ್ನು ಕೊಡಬಾರ್ದು ಅಂತೇಳಿ ಅಲ್ಲಿರುವಂತಹ ಗ್ರಾಮದ ಸವರ್ಣೀಯ ಮುಖಂಡರು ಒಂದು ರೀತಿ ಆ ಕಟ್ಟಪ್ಪಣೆಯನ್ನು ಹೊರಡಿಸಿರ್ತಾರೆ. ಅದಾದ ಬಳಿಕ ಏನು ಆ ಒಂದು ವಿಚಾರ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಸವರ್ಣೀಯರು ಅಂದರೆ OBC, ಇಲ್ಲಿ ಆಗಿರೋದು ಅದು OBC ಅಂಡ್ ದಲಿತ್, ಯಾವನೇ ಆಗಿರಲಿ ಮತ್ತೊಬ್ಬರನ್ನು ಕೀಳಾಗಿ ಕಾಣೋದಿದೆಯಲ್ಲ, ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿಲ್ಲ. ಹಾಗಂತ ಆ ಜಾತಿ ಈ ಜಾತಿ ಅಪರಾಧ ಮಾಡ್ತೀವಿ ಅಂತ ಹೋದರೆ ಅಂಥವ್ರನ್ನು ಬಿಡಲ್ಲ. ಇಲ್ಲ ಸರ್, ನಾವು ಆ ಜಾತಿಗೆ ಸೇರಿದವರು, ನಾವು ಅಪರಾಧ ಮಾಡಲಿಕ್ಕೆ ಹೇಗೆ ಬಹಿಷ್ಕಾರಕ್ಕೆ ಅವಕಾಶ ಇಲ್ಲೋ ಅಪರಾಧ ಮಾಡೋದಕ್ಕೆ ಅವಕಾಶ ಇಲ್ಲ. ಬಹಿಷ್ಕಾರದ ವಿಚಾರ ಬಂದರೆ ನಾನು ಕೊಡಿ, ನಾನು ಅದನ್ನು ಎಷ್ಟು ಟೈಮ್ ಆದರೂ ತಗೋತೀನಿ. ಬಟ್ ಎಲ್ಲ ತಹಶೀಲ್ದಾರ್ಗೆ SP ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಟ್ರಾನ್ಸ್ಫರ್ ಆಗಿ ಬರ್ತಾ ಇರ್ತೀರಿ, ಉಳಿದವರು ಅಲ್ಲೇ ಊರವರು. ಬಹಿಷ್ಕಾರ ಸಹಿಸೋದೇ ಇಲ್ಲ.